ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಗ್ರಾಮ ಪಂಚಾಯತ್ ಒಳಗಡೆ ಬರೋ ಎಲ್ಲ ಇಲ್ಲೀಗಲ್ ಅಥವಾ ಅನ್ಅಥರೈಸ್ಡ್ ಅಥವಾ ಅನಧಿಕೃತ ಏನು ಆಸ್ತಿಗಳಿರುತ್ತೆ ಅದಕ್ಕೆ ಬಿ ಖಾತಾ ಕೊಡ್ತೀವಿ ಅಥವಾ ಡಿಜಿಟಲ್ ಖಾತಾ ಕೊಡ್ತೀವಿ ಅಥವಾ ಈ ಸ್ವತ್ತು ಕೊಡ್ತೀವಿ ಅಂತ ಹೇಳಿದ್ರು ಲಾಸ್ಟ್ ಟೈಮು. ಸೊ ಅದರ ರಿಲೇಟೆಡ್ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವರು ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಹೊಸದಾಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಏನು ಅಪ್ಡೇಟ್ ಇದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಆನ್ಲೈನ್ ಮುಖಾಂತರ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಏನು ಅಪ್ಡೇಟ್ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ಏನು ಗ್ರಾಮ ಪಂಚಾಯತ್ ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಅನಧಿಕೃತ ಆಸ್ತಿಗಳಿದೆಲ್ಲ ಅದಕ್ಕೆ ಈ ಸ್ವತ್ತು ಕೊಡ್ತೀವಿ. ಸೊ ಅದರ ರಿಲೇಟೆಡ್ ಕರಡು ನಿಯಮಗಳು ಅಂದ್ರೆ ಡ್ರಾಫ್ಟ್ ರೂಲ್ಸ್ ಏನಿದೆಲ್ಲ ಅದು ಇದೇ ಮಂತ್ ಎಂಡ್ ವರೆಗೂ, ಜೂನ್ ಎಂಡ್ ವರೆಗೂ ಅದು ತಯಾರಾಗುತ್ತೆ. ಸೊ ಏನೇನು ಡ್ರಾಫ್ಟ್ ರೂಲ್ಸ್ ಇರುತ್ತಲ್ಲ ಅದು ತಯಾರಾಗುತ್ತೆ ಈ ಮಂತ್ ಎಂಡ್ ವರೆಗೂ ಅಂತ ಹೇಳಿದ್ದಾರೆ. ಅಂಡ್ ಫೈನಲ್ ರೂಲ್ಸ್ ಏನಿದೆಲ್ಲ ಫೈನಲ್ ರೂಲ್ಸ್ ಅದು ನೆಕ್ಸ್ಟ್ ಮಂತ್ ಜುಲೈನಲ್ಲಿ ಸೆಕೆಂಡ್ ವೀಕ್ ವರೆಗೂ ತಯಾರಾಗುತ್ತೆ ಅಂತ ಈ ರೀತಿ ಒಂದು ಹೇಳಿದ್ದಾರೆ. ಓಕೆ, ಸೊ ಅಂತಿಮ ರೂಲ್ಸ್ ಏನಿದೆಲ್ಲ ಫೈನಲ್ ರೂಲ್ಸ್ ಅದು ನೆಕ್ಸ್ಟ್ ಮಂತ್. ಡ್ರಾಫ್ಟ್ ಟೆಂಪ್ರರಿ ರೂಲ್ಸ್ ಅಂತ ಅನ್ಬೋದು, ಇದು ಇದೇ ಮಂತ್ ಎಂಡ್ ನಾವು ಫ್ರೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಸೊ ಇದು ಈ ಸ್ವತ್ತು ರಿಲೇಟೆಡ್ ಪಂಚಾಯತ್ ರಾಜ್ ಇಲಾಖೆದೇನು ಸೀನಿಯರ್ ಅಧಿಕಾರಿ ಇರ್ತಾರ ಅವ್ರ ಜೊತೆ ಒಂದು ಮೀಟಿಂಗ್ ಅನ್ನ ನಡೆಸಿದ್ರೆ ಇದು ನಮ್ದು ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವರು. ಸೊ ಈ ಮೀಟಿಂಗ್ ನಲ್ಲಿ ಇದೇ ಫ್ರೇಮ್ ಫೈನಲೈಸ್ ಆಗಿದ್ದೆ. ಈ ಮಂತ್ ಎಂಡ್ ಒಳಗಡೆ ಅದು ಡ್ರಾಫ್ಟ್ ರೂಲ್ಸ್ ಫೈನಲ್ ಆಗಬೇಕು ಅಂಡ್ ನೆಕ್ಸ್ಟ್ ಮಂತ್ ಜುಲೈ ಸೆಕೆಂಡ್ ವೀಕ್ ಒಳಗಡೆ ಅದು ಫೈನಲ್ ರೂಲ್ಸ್ ಕೂಡ ಫ್ರೇಮ್ ಆಗಬೇಕು ಅಂತ ಈ ರೀತಿ ಒಂದು ಮೀಟಿಂಗ್ ಅನ್ನ ನಡೆಸಿದ್ರು ನಿನ್ನೆ. ಓಕೆ, ಅಂಡ್ ಇನ್ನೊಂದು ಏನ್ ಹೇಳಿದ್ದಾರೆ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿ ಇದು ಬಹಳ ಈಸಿ ಆಗಿ ಆಗ್ಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೋಡೋಣ ಈ ಮಂತ್ ಎಂಡ್ ವರೆಗಡೆ ಏನ್ ರೂಲ್ಸ್ ಬರುತ್ತೆ, ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ ನಲ್ಲಿ ಫೈನಲ್ ರೂಲ್ಸ್ ಏನ್ ಬರುತ್ತೆ ಅಂತ. ಅಂಡ್ ಆಲ್ರೆಡಿ 199B ಏನ್ ರೂಲ್ ಇದೆ ಅದು ಕರೆಕ್ಷನ್ ಆಲ್ರೆಡಿ ಮಾಡಿದ್ದಾರೆ. ಇನ್ ಲಾಸ್ಟ್ ಅಸೆಂಬ್ಲಿ ಸೆಷನ್ ಇತ್ತಲ್ಲ ಅಲ್ಲಿ ಇದನ್ನ ಕರೆಕ್ಷನ್ಸ್ ಅಮೆಂಡ್ಮೆಂಟ್ ಕೂಡ ಮಾಡಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಅಮೆಂಡ್ಮೆಂಟ್ ಬಿಲ್ 2025. ಸೊ ಇದನ್ನ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಏನಿದು ಬಿಲ್ ಇದೆ ಅಂತ, ರೈಟ್. ಸೊ ಅನಧಿಕೃತ ಪ್ರಾಪರ್ಟೀಸ್ಗೆ ಈಗ ಬಿ ಖಾತಾ ಕೊಡ್ತೀವಿ ಅಂತ ಇದು ಬಿಲ್ ಇದೆ. ಓಕೆ, ಸೊ ಇದು 199B ನಾವು ಆಲ್ರೆಡಿ ಮಾಡಿದೀವಿ. ಸೊ ಅದಕ್ಕೆ ಈ ಸ್ವತ್ತು ನಾವು ಕರೆಕ್ಟ್ ರೂಲ್ಸ್ ಪ್ರಕಾರ ಅಥವಾ ಅದು ಅಮೆಂಡ್ಮೆಂಟ್ ಪ್ರಕಾರ ನಾವು ರೂಲ್ಸ್ ಫ್ರೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಇನ್ನೊಂದೇನು ಅಂತಂದ್ರೆ ಇದೇನು ಬಿ ಖಾತಾ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಸೊ ಈ ರೀತಿ ಎಷ್ಟು ಆಸ್ತಿ ಇರಬಹುದು ಅನ್ಅಥರೈಸ್ಡ್ ಆಗಿ ಅಂತ ಒಂದು ಉದಾಹರಣೆಗೆ ಅಥವಾ ಒಂದು ಅಂದಾಜು ಹೇಳಿದ್ದಾರೆ. 1.45 ಕೋಟಿ ಆಸ್ತಿಗಳು ಇರಬಹುದು. ಸೊ ಸುಮಾರು 1.5 crores ಪ್ರಾಪರ್ಟೀಸ್ ಇರಬಹುದು. ಸೊ ಅವೆಲ್ಲ ಪ್ರಾಪರ್ಟೀಸ್ಗೆ ಬಿ ಖಾತಾ ಕೊಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಅಂಡ್ ಅದರ ಪ್ರಕಾರ ಈ ಸ್ವತ್ತು ಏನ್ ಕೊಡ್ತೀವಲ್ಲ ಸೊ ಅವು ಆಸ್ತಿಗಳಿಗೆ ಒಂದು ಲೀಗಲ್ ಡಾಕ್ಯುಮೆಂಟ್ ಅಂತ ಒಂದು ಪ್ರೊವೈಡ್ ಆಗುತ್ತೆ. ಇಲ್ಲಿವರೆಗೂ ಅವಕ್ಕೆ ಏನು ಡಾಕ್ಯುಮೆಂಟ್ ಇಲ್ಲ, ಈ ಸ್ವತ್ತು ಇಲ್ಲ, ಡಿಜಿಟಲ್ ಖಾತಾ ಇಲ್ಲ, ಅವರು ಟ್ಯಾಕ್ಸ್ ಕೂಡ ಕಟ್ತಾ ಇಲ್ಲ, ರೈಟ್. ಸೊ ಆಮೇಲೆ ಈ ಸ್ವತ್ತು ಕೊಟ್ಟಿದ ಮೇಲೆ ಇಲ್ಲಿ ಒಂದು ಲೀಗಲ್ ಡಾಕ್ಯುಮೆಂಟ್ ಆಗುತ್ತೆ, ಆಸ್ತಿಗಳ ಅಧಿಕೃತವಾಗಿ ಒಂದು ಅವರಿಗೆ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ಸೊ ಅದರ ಮೇಲೆ ಅವರು ಟ್ಯಾಕ್ಸ್ ಕಟ್ಟಬಹುದು ಅಂಡ್ ಗ್ರಾಮ ಪಂಚಾಯತಿಗೆ ಆದಾಯ ಕೂಡ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಅಂತ ಈ ರೀತಿ ಒಂದು ಮೀಟಿಂಗ್ ನಲ್ಲಿ ಒಂದು ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ. ಓಕೆ, ಸೊ ಏನಾದರೂ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ನನಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಯಾವ ರೀತಿ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.